ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಾಗಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ರ ಅಂತ ತಿಳ್ಕೊತೀನಿ. ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೊಂದು ಇನ್ಫಾರ್ಮೇಷನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿರಿ. ಅವರು ಕೂಡ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ಇವಾಗಂತೂ ಇವಾಗ ಟ್ರೆಂಡ್ ಆಗ್ತದೆ. ಏನಪ್ಪ ಅಂದರೆ AI ವಿಡಿಯೋ. ಅದ್ರ ಬಗ್ಗೆ AI ವಿಡಿಯೋ ಬಗ್ಗೆ ವಿಡಿಯೋ ಮಾಡತ್ತೀನಿ. ಏನಪ್ಪ ಅಂದರೆ AI ವಿಡಿಯೋ ಯಾವ ರೀತಿ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಯೂಟ್ಯೂಬಲ್ಲಿ ಬರ್ತದೆ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬಲ್ಲಿ ಬರ್ತದೆ. ಹಾಗಾಗಿ ಯಾವ ರೀತಿ AI ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. AI ವಿಡಿಯೋಕ್ಕೆ ತುಂಬ ವ್ಯೂಸ್ ಬರ್ತಾವೆ ಭಾಳ. ಅಂದರೆ ನಾನು ಕೂಡ ಟ್ರೈ ಮಾಡಿದ್ದೀನಿ. ಒಂದೇ ವಿಡಿಯೋಗೆ ನನಗೆ 36K ವ್ಯೂಸ್ ಬಂದದ. ಸೊ ಹಂಗಾಗಿ ವಿಡಿಯೋ ಮಾಡತ್ತೀನಿ. ನೀವು ಕೂಡ AI ವಿಡಿಯೋ ಮಾಡಿ ವ್ಯೂಸು ಮತ್ತು ಲೈಕ್ಸ್ನ ಜಾಸ್ತಿ ಪಡ್ಬೋದು. ಅದು ಹಾಗೆ ಡೌನ್ಲೋಡ್ ಕೂಡ ಮಾಡಿಕೊಂಡು ನೀವು ಬೇರೆ ಪ್ಲ್ಯಾಟ್ಫಾರ್ಮ್ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಇವಾಗಂತೂ ಟ್ರೆಂಡ್ ಆಗ್ತದೆ AI ವಿಡಿಯೋ. ನೋಟ್ಲು ಪತ್ಲು ಆಗಿರ್ಬೋದು, ಅಥವಾ ನಮಗೆ ನಮ್ಮ ಅಂಗಡಿದು ಅಡ್ವರ್ಟೈಸ್ಮೆಂಟ್ ಆಗಲಿ, ಈ ಥರ. ಹಾಗೆ ನಮ್ಮ ಫೋಟೋ ಇಟ್ಕೊಂಡು ಮಾಡ್ಬೋದು ವಿಡಿಯೋನ ನೀವು. ನಾನಿಲ್ಲಿ ಬರೀ 10 ಸೆಕೆಂಡ್ ಅಷ್ಟೇ ಇರ್ತದೆ ವಿಡಿಯೋ. ಆ ಥರ AI ವಿಡಿಯೋನ ಕ್ರಿಯೇಟ್ ಮಾಡೋಕತ್ತೀನಿ. ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಬರೀ ಸ್ಟಾರ್ಟ್ ಮಾಡೋಣ ಅಂತ. ಏನಪ್ಪ ಅಂದರೆ, ಫಸ್ಟು ನಾವು ಯೂಟ್ಯೂಬ್ ಏನು ಇರ್ತದಲ್ಲ, ಯೂಟ್ಯೂಬ್ನ ಓಪನ್ ಮಾಡ್ಕೋಬೇಕು. ಎಲ್ಲೈತಿ ಯೂಟ್ಯೂಬ್? ಇದು ನಮ್ಮ ಮನೆಯವ್ರ ಫೋನು. ಯೂಟ್ಯೂಬ್ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಫಸ್ಟು ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಪ್ಲಸ್ ಇರ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಈ ಥರ ಒಂದು ಬರ್ತದ. ಅಲ್ಲಿ ಮೇಲ್ಗಡೆ ಸೈಡು ಒಂದು ಸ್ಟಾರ್ ಇದು ಬರ್ತದ, ಪಿಂಕ್ ಕಲರಲ್ಲಿ ಬರ್ತದೆ ನೋಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಆಪ್ಷನ್ ತೋರಿಸ್ತಾನೆ ಇಲ್ಲ, ನನ್ನದರಲ್ಲಿ ತೋರಿಸ್ತದೆ. ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಕ್ಲಿಕ್ ಮಾಡಿಕೊಂಡು ಸೈಡ್ 3 ಥರ ಒಂದು ಫೋಟೋ, ವಿಡಿಯೋ ಅಂತ ಈ ಥರ ಬರ್ತಿರ್ತದೆ. ಸೊ ನೀವು ಫೋಟೋ ಹಾಕೋದಿದ್ರೆ ಫೋಟೋ ಅಂತ ಕ್ಲಿಕ್ ಮಾಡ್ಕೊರಿ. ಫಸ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಮೇಜ್, ನೀವು ಯಾವ ಥರ ವೀಡಿಯೋ ನಿಮ್ಮದು ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಡ್ರಿ. ನಾನಿಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಬಗ್ಗೆ ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ಕಾಮಿಡಿ ಆಗಿ, ಅಥವಾ ಅಂಗಡಿ ಅಡ್ವರ್ಟೈಸ್ಮೆಂಟ್ ಆಗಲಿ, ಅಥವಾ ನಿಮಗೆ ಏನಾದರೂ ಡ್ಯಾನ್ಸು, ಈ ಥರ ನೀವು ಇದರಲ್ಲಿ ಬರ್ಕೋಬೋದು. ಒಂದು ನಿಮಗೇನು ಬೇಕಾಗಿರ್ತದಲ್ಲ ಅದನ್ನೆಲ್ಲ ಬರ್ಕೋಬೇಕು. ಅಲ್ಲಿ ಕೆಳಗಡೆ ನಿಮಗೆ ಪ್ಲಸ್ ಇರ್ತದಲ್ಲ, ಅಲ್ಲಿ ಹೋಗಿ ನಿಮಗೆ ಯಾವ ರೀತಿ ಬರಿಬೇಕಲ್ಲ ಅದನ್ನು ನೀವು ಟೈಪ್ ಮಾಡಿ ಬರೆದು, ಆಮೇಲೆ ನೀವು ಏನಂತ ಕಳಿಸ್ಬೇಕು, ಅಲ್ಲಿ ಒಂದು ಕ್ರಿಯೇಟ್ ಅಂತ ಇರ್ತದೆ, ಅದನ್ನ ಅಲ್ಲಿ ಕ್ಲಿಕ್ ಮಾಡಬೇಕು. ಜಸ್ಟ್ ಇದು 10 ಸೆಕೆಂಡ್ ಅಷ್ಟೇ ಇರ್ತದೆ. ಜಾಸ್ತಿ ಬೇಕಂದರೆ ನೀವು ಇದರಲ್ಲೇ 10 ಸೆಕೆಂಡು ಅಂದರೆ ಇದು 2-3 1 ನಿಮಿಷ ಈ ಥರ ಬರೋಂಗಿಲ್ಲ. ಜಸ್ಟ್ 10 ಸೆಕೆಂಡ್ ಅಷ್ಟೇ ಈ AI ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ನಿಮಗೇನಾದರೂ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಗೂಗಲ್ಲಿ ಹೋಗಿ, ಅದು ಪ್ರಾಂಪ್ಟ್ ಇರ್ತದೆ, ಅದನ್ನು ಕೂಡ ನೀವು ChatGPTಯಲ್ಲಿ ಹೋಗಿ ಅದನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಇದನ್ನಷ್ಟೇ ತೋರಿಸ್ತೀನಿ. ನೆಕ್ಸ್ಟ್ ನೋಡೋಣ ಅಂತ, ಅದನ್ನು ತೋರಿಸೋಣ ಅಂತ. ಸದ್ಯಕ್ಕೆ ಜಸ್ಟ್ 10 ಸೆಕೆಂಡಲ್ಲಿ ನೀವು ನೋಟ್ಲು ಪತ್ಲು ಮಾಡ್ಕೋಬೋದು. ನೋಟ್ಲು ಪತ್ಲು ಆದರೆ ನೀವು ನೋಟ್ಲು ಪತ್ಲುನ ಫೋಟೋನಾಗಲಿ ಗೂಗಲಲ್ಲಿ ಫೋಟೋ ತಕ್ಕೊಂಡು ತೊಗೋಬೇಕು. ಇಲ್ಲ ನೀವು ನಾರ್ಮಲ್ ನಮ್ಮ ಫೋಟೋ ಹಾಕೋತೀವಿ, ಇಬ್ಬರು ಫೋಟೋ ಹಾಕೋತೀವಿ, ಯಾವುದಾದ್ರೂ ಫೋಟೋ ಹಾಕ್ಕೊಂಡು ನೀವು ಈ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ನೋಡಿರಿ, ನೀವು ನೀವೇನು ಬರೆದಿದ್ರೂ ಅದ್ರ ಮೇಲೆ ಫೋಟೋ ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟ್ ಕ್ರಿಯೇಟ್ ಹೊಡೆದ್ರೆ ತಾನೇ ಏನೋ ಒಂದು ಬರ್ತದೆ. ಇಲ್ಲ ನಾವು ಕನ್ನಡ ಅಥವಾ ಇಂಗ್ಲೀಷ್, ಹಿಂದಿ, ನಾವೇನು ಮಾತಾಡ್ಬೇಕು ಅಂದ್ಕೊತೀವಿ ಅದ್ರ ಮೇಲೆ ನೀವು ಟೈಪ್ ಮಾಡಿಬಿಟ್ಟು ಕ್ರಿಯೇಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಡೌನ್ಲೋಡ್ ಆಗ್ತದೆ. ಜಸ್ಟ್ ಒಂದು 10 ಸೆಕೆಂಡ್ 20 ಸೆಕೆಂಡ್ ಒಳಗಡೆ ನಿಮಗೆ ಡೌನ್ಲೋಡ್ ಆಗಿ ರೆಡಿ ಆಗ್ತದೆ ನೋಡಿರಿ ವಿಡಿಯೋ.
ಚೆನ್ನಾಗಿರ್ತದೆ ಎ ವಿಡಿಯೋ. ಇದರಿಂದ ನೀವು ವ್ಯೂಸು ಮತ್ತು ಸಬ್ಸ್ಕ್ರೈಬರ್ ಕೂಡ ನೀವು ಜಾಸ್ತಿ ಮಾಡ್ಕೊಬೋದು ನೋಡಿ. ನಾನು ಕೂಡ ಮಾಡ್ತಾಯಿದ್ದೀನಿ. ಜಸ್ಟ್ ಹೋಗಿ ನನ್ನ ಯೂಟ್ಯೂಬಲ್ಲಿ ನೋಡಿ ಸರ್ಚ್ ನೋಡಿರಿ. ಚೆನ್ನಾಗಿ ಬಂದ ವ್ಯೂಸ್. ನನ್ನ ಒಂದು ವೀಡಿಯೋಗಂತೂ 36K ಅಂದರೆ 36,000 ಜನನ ಒಂದು ವೀಡಿಯೋ ನೋಡಿ. ನಾನು ಅದ್ರಿಗೆ ಏನು ಡೈಲಾಗ್ ಏನು ಹಾಕಿಲ್ಲನು, ಜಸ್ಟ್ ನನ್ನ ಫೋಟೋನ ಕ್ಲಿಕ್ ಮಾಡ್ಕೊಂಡಿನಿ, ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ಯದ. ನೀವು ಕೂಡ ಜಾಸ್ತಿ ವ್ಯೂಸು ಸಬ್ಸ್ಕ್ರೈಬ್ ಬರಬೇಕಂದ್ರೆ ಈ ಥರ ವೀಡಿಯೋಸ್ ಮಾಡ್ಬೋದು ನೋಡಿರಿ, ಚೆನ್ನಾಗಿರ್ತದೆ. ಹಾಗೆ ನೀವು ಜಲ್ದಿನೂ ರೀಚ್ ಆಗ್ತದೆ. ಈ ವಿಡಿಯೋ ಇವಾಗಂತೂ ಟ್ರೆಂಡ್ ಆಗ್ತದೆ. ಸೊ ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮುಂದೆ ಯಾವ ಥರ ವಿಡಿಯೋ ಮಾಡೋದಂತ ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನ ವೀಡಿಯೋಸ್ ನೋಡಿರಿ, ಯಾವ ರೀತಿ ಬಂದಿದೆ ವೀಡಿಯೋಸ್ ಅಂತ ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟು ಇನ್ಫಾರ್ಮೇಷನ್ ವೀಡಿಯೋಗೆ ಮತ್ತೆ ಬರ್ತೀನಿ. ನಾನು ಇನ್ನೂ ಅಫಿಲಿಯೇಟ್ ಮಾರ್ಕೆಟು ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಇದೇನಾದರೂ ಜಾಸ್ತಿ ಜನ ನೋಡಿದ್ರೆ ಖಂಡಿತ ಆ ವಿಡಿಯೋಸ್ ಕೂಡ ಮಾಡ್ತೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.